Hi friends, welcome to all. Myself Usha, first year MCom, studied in Government First Grade College, Olenarsipura. My presentation topic is organizational commitment. According to Abraham Lincoln, commitment is what transforms promise into a reality. ಕಮಿಟ್ಮೆಂಟ್ ಅನ್ನೋದು ಪ್ರಾಮಿಸ್ನ ರಿಯಾಲಿಟಿಗೆ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾರ ಹತ್ರನಾದರೂ 20,000 ಸಾಲ ತೊಗೊಂಡಿರ್ತೀವಿ, ಅದನ್ನು 2 ಡೇಸಲ್ಲಿ ರಿಟರ್ನ್ ಮಾಡ್ತೀನಿ ಅಂತ ಹೇಳಿರ್ತೀವಿ. 2 ಡೇಸಲ್ಲಿ ರಿಟರ್ನ್ ಮಾಡ್ತೀನಿ ಅಂತ ಹೇಳೋದು ಪ್ರಾಮಿಸ್. ಅದನ್ನು 2 ಡೇಸ್ ಆದಮೇಲೆ ನಾವು ಅವ್ರಿಗೆ ಕೊಡ್ತೀವಲ್ವ, ಅದು ರಿಯಾಲಿಟಿ. ಪ್ರಾಮಿಸ್ನ ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡೋದೇ ಕಮಿಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್, ಕಮಿಟ್ಮೆಂಟ್ staying loyal to what you said you were going to do long after the mood you said it in has left to you. ಅಂದರೆ ನೀವು ಏನು ಹೇಳಿರ್ತೀರಾ ಮತ್ತು ನೀವೇನು ಮಾಡೋಕ್ಕೆ ಹೊರಟಿರ್ತೀರ ಅದಕ್ಕೆ ಲಾಯಲ್ ಆಗಿರಬೇಕು. ನೀವು ಹೇಳಿದ ಮೂಡು ಒಂದು ಲಾಂಗ್ ಆಫ್ಟರ್ ಆದಮೇಲೆ ಅದು ನಿಮ್ಮಿಂದ ಲೆಫ್ಟ್ ಆಗುತ್ತೆ. ಸೊ ನೀವು ಹೇಳಿರೋದಕ್ಕೆ ನೀವು ಲಾಯಲ್ ಆಗಿರಬೇಕು. ನೆಕ್ಸ್ಟ್, ಇಂಟ್ರೊಡಕ್ಷನ್. ಇನ್ ಆರ್ಗನೈಸೇಷನಲ್ ಬಿಹೇವಿಯರ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಂಡ್ ಆರ್ಗನೈಸೇಷನಲ್ ಸೈಕಾಲಜಿ, organizational commitment is an individual's psychological attachment to the organization. ಆರ್ಗನೈಸೇಷನಲ್ ಕಮಿಟ್ಮೆಂಟ್ ಅನ್ನೋದು ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ಗೆ ಇಂಡಿವಿಜುವಲ್ ಆ್ಯಂಡ್ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ತುಂಬ ಸ್ಟಡಿ ಮಾಡೋದ್ರಿಂದ ಪ್ರೀವಿಯಸ್ ಬೇಸಿಸ್ ಏನಂದರೆ ಇಂಪ್ರೂವ್ ವೇಸ್ನ ಫೈಂಡ್ ಔಟ್ ಮಾಡ್ಬೋದು. ವರ್ಕರ್ಸ್ ಅವ್ರು ಮಾಡೋ ಜಾಬ್ ಬಗ್ಗೆ ಹೇಗೆ ಫೀಲ್ ಮಾಡ್ತಾರೆ, ಅಂದರೆ ಹೇಗೆ ಥಿಂಕ್ ಮಾಡ್ತಾರೆ, ಇದರಿಂದ ಈ ವರ್ಕ್ ಯಾವ ಆರ್ಗನೈಸೇಷನ್ಗೆ ಮೋರ್ ಕಮಿಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್, ಆರ್ಗನೈಸೇಷನಲ್ ಕಮಿಟ್ಮೆಂಟ್ ವೇರಿಯಬಲ್ ವರ್ಕರ್ಸ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಅದು ಯಾವ್ಯಾವುದು ಅಂದರೆ ಟರ್ನ್ ಓವರು, ಆರ್ಗನೈಸೇಷನಲ್ ಸಿಟಿಸನ್ಶಿಪ್ಪು, ಬಿಹೇವಿಯರು ಮತ್ತು ಜಾಬ್ ಪರ್ಫಾರ್ಮೆನ್ಸು. ನೆಕ್ಸ್ಟ್, ವಾಟ್ ಈಸ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್? ಆರ್ಗನೈಸೇಷನಲ್ ಕಮಿಟ್ಮೆಂಟ್ ಈಸ್ ದ ಬಾಂಡ್ ಎಂಪ್ಲಾಯೀಸ್ ಎಕ್ಸ್ಪೀರಿಯನ್ಸ್ ವಿತ್ ದೇರ್ ಆರ್ಗನೈಸೇಷನ್. Broadly speaking, employees who are committed to their organization generally feel a connection with their organization, feel that they fit in and feel they understand the goal of the organization. ಆರ್ಗನೈಸೇಷನಲ್ ಕಮಿಟ್ಮೆಂಟ್ ಅನ್ನೋದು ಅವ್ರ ಕಂಪನಿ ಅಥವಾ ಆರ್ಗನೈಸೇಷನ್ ಜೊತೆಗೆ ಬಾಂಡ್ ಎಂಪ್ಲಾಯೀಸ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂದರೆ ಆರ್ಗನೈಸೇಷನ್ಗೆ ಕಮಿಟೆಡ್ ಆಗಿರೋ ಬ್ರಾಡ್ ಸ್ಪೀಕಿಂಗ್ ಎಂಪ್ಲಾಯಿ ಅವ್ರ ಆರ್ಗನೈಸೇಷನ್ ಜೊತೆಗೆ ಕನೆಕ್ಷನ್ನ ಫೀಲ್ ಮಾಡ್ತಾರೆ. ಆರ್ಗನೈಸೇಷನ್ ಗೋಲ್ನ ಜನರಲಿ ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್, ಎಂಪ್ಲಾಯಿ ಎಂಗೇಜ್ಮೆಂಟ್ ಆ್ಯಂಡ್ ಎಂಪ್ಲಾಯಿ ಕಮಿಟ್ಮೆಂಟ್. Employee engagement is the level of employees involved carrying out of the business operations. ಅಂದರೆ ಬಿಸ್ನೆಸ್ ಆಪರೇಷನ್ನ ಮ್ಯಾನೇಜ್ ಮಾಡೋಕ್ಕೆ ಎಂಪ್ಲಾಯೀಸ್ ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದೇ ಎಂಪ್ಲಾಯಿ ಎಂಗೇಜ್ಮೆಂಟ್ ಆಗಿರುತ್ತೆ. ಎಂಪ್ಲಾಯಿ ಕಮಿಟ್ಮೆಂಟ್ ಮೀನ್ಸ್ ದಿ ಎಂಪ್ಲಾಯಿ ಡೆಡಿಕೇಶನ್ ಟುವರ್ಡ್ಸ್ ಅಚೀವ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಅಂದರೆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ಎಫಿಷಿಯೆಂಟಾಗಿ ಮತ್ತು ಎಫೆಕ್ಟಿವ್ ಆಗಿ ಅಚೀವ್ ಮಾಡೋದ್ರ ಕಡೆಗೆ ಎಂಪ್ಲಾಯಿ ಡೆಡಿಕೇಶನ್ ಇರುತ್ತೆ. ನೆಕ್ಸ್ಟ್, ಆರ್ಗನೈಸೇಷನಲ್ ಕಮಿಟ್ಮೆಂಟ್. ಆ್ಯನ್ ಎಂಪ್ಲಾಯೀಸ್ ಲಾಯಲ್ಟಿ ಟು ದ ಆರ್ಗನೈಸೇಷನ್, ವಿಲ್ಲಿಂಗ್ನೆಸ್ ಟು ದ ಎಕ್ಸ್ಟರ್ಸ್ ಎಫರ್ಟ್ ಆಫ್ ಬಿಹಾಫ್ ಆಫ್ the organization associated with the acceptance of the organization goals, values and desire to maintain membership. ಆರ್ಗನೈಸೇಷನ್ಗೆ ಎಂಪ್ಲಾಯಿಗಳ ಲಾಯಲ್ಟಿ ಮತ್ತು ಆರ್ಗನೈಸೇಷನ್ ಪರವಾಗಿ ಎಫರ್ಟ್, ವಿಲ್ಲಿಂಗ್ನೆಸ್ ಮತ್ತು ಆರ್ಗನೈಸೇಷನ್ನ ಗೋಲ್, ವ್ಯಾಲ್ಯೂ ಅಕ್ಸೆಪ್ಟ್ ಮಾಡೋಕ್ಕೆ ರಿಲೇಟೆಡ್ ಆಗಿ ಮತ್ತು ಮೆಂಬರ್ಶಿಪ್ನ ಮೇಂಟೈನ್ ಮಾಡೋದರಲ್ಲಿ ಇದು ಡಿಸೈರ್ ಆಗಿರುತ್ತೆ. ಎ ವರ್ಕರ್ಸ್ ಫೀಲಿಂಗ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ ಅಬೌಟ್ ದಿ ಎಂಟೈರ್ ವರ್ಕ್ ಆರ್ಗನೈಸೇಷನ್. ಎಂಟೈರ್ ವರ್ಕ್ ಆರ್ಗನೈಸೇಷನಲ್ಲಿ ಫೀಲಿಂಗ್ಸ್ ಮತ್ತು ಆ್ಯಟಿಟ್ಯೂಡ್ ಇರೋ ವರ್ಕರ್ಸ್ ಇರ್ತಾರೆ. ನೆಕ್ಸ್ಟ್, ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್. ಮೇಯ್ನಾಗಿ 3 ಟೈಪ್ಸ್ ಇದೆ: ಅಫೆಕ್ಟಿವ್ ಕಮಿಟ್ಮೆಂಟ್, ಕಂಟಿನ್ಯೂಯಸ್ ಕಮಿಟ್ಮೆಂಟ್, ನಾರ್ಮೇಟಿವ್ ಕಮಿಟ್ಮೆಂಟ್. ಅದರಲ್ಲಿ ಫಸ್ಟ್ ಒನ್, ಅಫೆಕ್ಟಿವ್ ಕಮಿಟ್ಮೆಂಟ್. Affective commitment related to how much employees want to stay at employees is affectively committed to their organization. It means that they want to stay in their organization. ಅಫೆಕ್ಟಿವ್ ಕಮಿಟ್ಮೆಂಟು ನೀವು ಎಂಪ್ಲಾಯೀಸ್ಗೆ ರಿಲೇಟೆಡ್ ಆಗಿರುತ್ತೆ. ಎಂಪ್ಲಾಯಿ ಆಗಿರಬೇಕು ಅಂತ ಬಯಸೋರಿಗೆ ಆ ಆರ್ಗನೈಸೇಷನ್ ಎಫೆಕ್ಟಿವ್ಲಿ ಕಮಿಟೆಡ್ ಆಗಿರುತ್ತೆ. ದೆನ್ ನೆಕ್ಸ್ಟ್,
Second one, continuous commitment. Continuous commitment related to how much employees feel the need to stay at their organization. In employees that are continuous commitment, the underlying reasons for their commitment lies in their need to stay with the organization. ಆರ್ಗನೈಸೇಷನಲ್ಲೇ ಇರಬೇಕು ಅಂತ ಎಷ್ಟು ಜನ ಎಂಪ್ಲಾಯೀಸ್ ಫೀಲ್ ಮಾಡ್ತಾರೆ ಅನ್ನೋದೇ ರಿಲೇಟೆಡ್ ಆಗಿರುತ್ತೆ. ಎಷ್ಟು ಜನ ಇರಬೇಕು ಅಂತಾರೋ ಅದನ್ನು ಕಂಟಿನ್ಯೂಸ್ ಕಮಿಟ್ಮೆಂಟ್ ಅಂತ ಕರಿತೀವಿ. ಕಂಟಿನ್ಯೂಸ್ ಕಮಿಟ್ಮೆಂಟ್ ಎಂಪ್ಲಾಯಿಗಳಲ್ಲಿ ಅವರ ಕಮಿಟ್ಮೆಂಟ್ಗೆ ಮೇಯ್ನ್ ರೀಸನ್ ಆರ್ಗನೈಸೇಷನ್ ಜೊತೆ ಇರಬೇಕು ಅನ್ನೋದೇ ನೀಡಾಗಿರುತ್ತೆ ಅವರಿಗೆ. ನೆಕ್ಸ್ಟ್ ಮೂರನೇದು ನಾರ್ಮ್ಯಾಟಿವ್ ಕಮಿಟ್ಮೆಂಟ್. ನಾರ್ಮ್ಯಾಟಿವ್ ಕಮಿಟ್ಮೆಂಟ್ ರಿಲೇಟ್ಸ್ ಟು ಹೌ ಮಚ್ ಎಂಪ್ಲಾಯಿ ಫೀಲ್ ದೇ ಶುಡ್ ಸ್ಟೇ ಅಟ್ ದೇರ್ ಆರ್ಗನೈಸೇಷನ್. ಎಂಪ್ಲಾಯೀಸ್ ಅಟ್ ಆರ್ ನಾರ್ಮ್ಯಾಟಿವ್ commitment generally feel that should stay at their organization. ನಾರ್ಮ್ಯಾಟಿವ್ ಕಮಿಟ್ಮೆಂಟು ಎಷ್ಟು ಜನ ಎಂಪ್ಲಾಯೀಸ್ ತಮ್ಮ ಆರ್ಗನೈಸೇಷನಲ್ಲೇ ಇರಬೇಕು ಅಂತ ಹೇಳೋದಕ್ಕೆ ರಿಲೇಟೆಡ್ ಆಗಿರುತ್ತೆ. ನಾರ್ಮ್ಯಾಟಿವ್ ಆಗಿ ಕಮಿಟ್ಮೆಂಟ್ ಆಗಿರೋ ಎಂಪ್ಲಾಯೀಸ್ ಜನರಲಿ ಆ ಆರ್ಗನೈಸೇಷನಲ್ಲಿ ಸ್ಟೇ ಆಗಬೇಕು ಅಂತ ಫೀಲ್ ಮಾಡ್ತಾರೆ. ನೆಕ್ಸ್ಟ್, ಸ್ಟೇಜಸ್ ಆಫ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್. ಇದರಲ್ಲಿ 3 ಸ್ಟೇಜಸ್ ಇದೆ. ಕಂಪ್ಲೈನ್ಸ್ ಸ್ಟೇಜ್, ಐಡೆಂಟಿಫಿಕೇಷನ್ ಸ್ಟೇಜ್, ಇಂಟರ್ನಲೈಸೇಷನ್ ಸ್ಟೇಜ್. ಇದರಲ್ಲಿ ಫಸ್ಟ್ ಒನ್ ಕಾಂಪ್ಲೈನ್ಸ್ ಸ್ಟೇಜ್. ಎಂಪ್ಲಾಯಿ ಬೇರೆಯವರ ಇನ್ಫ್ಲೂಯೆನ್ಸನ್ನು ಮೇನ್ ರೆಮ್ಯುನರೇಷನ್ ಮತ್ತು ಪ್ರಮೋಷನ್ ಮೂಲಕ ಬೆನಿಫಿಟ್ಸ್ನ ರಿಸೀವ್ ಮಾಡ್ತಾ ಹೋಗ್ತಾರೆ. ಅಟ್ ದಿಸ್ ಸ್ಟೇಜ್ ಬಿಹೇವಿಯರ್ ಮತ್ತು ಆ್ಯಟಿಟ್ಯೂಡ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಶೇರ್ ಬಿಲೀಫ್ಗೋಸ್ಕರ ಅಲ್ಲ, ಸ್ಪೆಸಿಫಿಕ್ ರಿವಾರ್ಡ್ಸ್ನ ಪಡೆಯೋದಕ್ಕೋಸ್ಕರ. ನೆಕ್ಸ್ಟ್, ಐಡೆಂಟಿಫಿಕೇಷನ್ ಸ್ಟೇಜ್. Identification occurs when employees accept their influence of other in order to maintain a satisfying self-defining relationship with the organization. Employees feel proud to be part of the organization. They may regard the role they have in the organization as part of their self-identify. ಈ ಸ್ಟೇಜಲ್ಲಿ ಆರ್ಗನೈಸೇಷನ್ ಜೊತೆಗೆ ಸ್ಯಾಟಿಸ್ಫೈ ಆಗೋ ಥರ ಸೆಲ್ಫ್ ಡಿಫೈನಿಂಗ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋಕ್ಕೆ ಎಂಪ್ಲಾಯೀಸು ಬೇರೆಯ ಇನ್ಫ್ಲೂಯೆನ್ಸ್ನ ಆಕ್ಸೆಪ್ಟ್ ಮಾಡ್ತಾರೆ. ಎಂಪ್ಲಾಯಿಗಳು ಆ ಆರ್ಗನೈಸೇಷನ್ನ ಪಾರ್ಟ್ ಆಗಿರೋದಕ್ಕೆ ಅವರ ಪ್ರೌಡ್ ಆಗುತ್ತೆ ಮತ್ತು ಆರ್ಗನೈಸೇಷನಲ್ಲಿ ತಮ್ಮ ರೋಲ್ ಸೆಲ್ಫ್ ಐಡೆಂಟಿಫಿಕೇಷನ್ ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ದೆನ್ ಮೂರನೇದು ಇಂಟರ್ನಲೈಸೇಷನ್ ಸ್ಟೇಜ್. ಇಂಟರ್ನಲೈಸೇಷನ್ ಟೇಕ್ಸ್ ಪ್ಲೇಸ್ ವೆನ್ ದಿ employee finds the value of the organization to be intrinsically rewarding and congruent with her or she personal values. ಅಂದರೆ ಆರ್ಗನೈಸೇಷನ್ನ ವ್ಯಾಲ್ಯೂಗಳನ್ನ, ಇಂಟರ್ನಲ್ ರಿವಾರ್ಡ್ ಆ್ಯಂಡ್ ಹಿ ಆರ್ ಶಿ ಪರ್ಸ್ನಲ್ ವ್ಯಾಲ್ಯೂಸ್ನ ರೀಸನಬಲ್ ಎಂಪ್ಲಾಯಿ ಫೌಂಡ್ ಮಾಡೋದನ್ನೇ ಇಂಟರ್ನಲೈಸೇಷನ್ ಅಂತೀವಿ. Then next, levels of organizational commitment. ಅದರಲ್ಲಿ 3 ಟೈಪ್ಸ್ ಇದೆ. ಹೈ ಲೆವೆಲ್ ಆಫ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್, ಮಾಡರೇಟ್ ಲೆವೆಲ್ ಆಫ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್, ಲೋಯರ್ ಲೆವೆಲ್ ಆಫ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್. ಫಸ್ಟ್ ಒನ್, high level of organizational commitment. High level of organizational commitment is characterized by strong acceptance of the organization values and willingness to exert effort of remain with the organization. ಅಂದರೆ ಆರ್ಗನೈಸೇಷನ್ನ ವ್ಯಾಲ್ಯೂಗಳ ಸ್ಟ್ರಾಂಗ್ ಅಕ್ಸೆಪ್ಟೆನ್ಸ್ ಮತ್ತು ಆರ್ಗನೈಸೇಷನಲ್ಲೇ ಉಳಿಯೋಕ್ಕೆ ಅಂದರೆ ಸ್ಟೇ ಮಾಡೋಕ್ಕೆ ವಿಲ್ಲಿಂಗ್ನೆಸ್ನ ಕ್ಯಾರೆಕ್ಟರೈಸ್ ಮಾಡುತ್ತೆ ಇದು. ನೆಕ್ಸ್ಟ್ ಸೆಕೆಂಡ್ ಒನ್, moderate level of organizational commitment. This level can be viewed as a reasonable or average commitment which implies partial commitment. The willingness to stay in an attributions of moral commitment associated with the normative diminutions of the commitment. ಈ ಲೆವೆಲಲ್ಲಿ ರೀಸನಬಲ್ ಮತ್ತು ಆ್ಯಾವ್ರೇಜ್ ಕಮಿಟ್ಮೆಂಟ್ನ ಇದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್, ಲೋಯರ್ ಲೆವೆಲ್ ಆಫ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್. ದಿ ಎಂಪ್ಲಾಯಿ ಹೂ ಅಪಿಯರ್ಸ್ on this level must be disillusioned about this organization. Such an employee may stay because he or she need to stay as associated with the continuous diminutions give an option they will level of the organization.
ದೆನ್ ಲೋಯರ್ ಲೆವೆಲಲ್ಲಿ ಫಂಕ್ಷನಿಂಗ್ ಮಾಡಬೇಕು ಅಂದ್ಕೊಂಡಿರೋ ಅಥವಾ ವರ್ಕ್ ಹ್ಯಾಂಡ್ಲಿಂಗ್ ಮಾಡ್ತಿರೋ ಎಂಪ್ಲಾಯಿ ಆರ್ಗನೈಸೇಷನ್ ಬಗ್ಗೆ ಡಿಸಲ್ಯೂಷನ್ ಆಗಿರ್ತಾನೆ ಅಂತ ಎಂಪ್ಲಾಯಿಯು ಅಲ್ಲೇ ಸ್ಟೇ ಆಗಬೇಕಾಗಿರುತ್ತೆ. ಈ ಆರ್ ಶಿ ಕಂಟಿನ್ಯೂಸ್ ಡಿಮಿನಿಷಿಂಗ್ ರಿಲೇಷನ್ಶಿಪ್ನ ಹೊಂದಿರ್ತಾರೆ. ಆರ್ಗನೈಸೇಷನ್ನ ಲೆವೆಲಿಂಗ್ ಆಪ್ಷನ್ನ ನೀಡ್ತಾ ಹೋಗ್ತಾರೆ ಇವರು. ನೆಕ್ಸ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್. ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ಜಾಬ್ ರಿಲೇಟೆಡ್ ಫ್ಯಾಕ್ಟರ್ಸ್. ಜಾಬ್ ರಿಲೇಟೆಡ್ ಫ್ಯಾಕ್ಟರು ಆರ್ಗನೈಸೇಷನಲ್ ಕಮಿಟ್ಮೆಂಟು ಇಂಡಿವಿಜುವಲ್ ಲೆವೆಲಲ್ಲಿ ಜಾಬ್ ರಿಲೇಟೆಡ್ ಆಗಿರೋ ಇಂಪಾರ್ಟೆಂಟ್ ಔಟ್ಕಮ್ ಆಗಿರುತ್ತೆ. ಇದು ಜಾಬ್ ರಿಲೇಟೆಡ್ ಔಟ್ಕಮ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಎಂಪ್ಲಾಯಿ ರೋಲು, ಆಬ್ಸೆಂಟಿಸಮು, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೇಲೆ ಇದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಅನ್ಕ್ಲಿಯರ್ಡ್ ಜಾಬ್ ಕ್ಯಾರೆಕ್ಟರ್ಸ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್ ಡಿಫಿಷಿಯನ್ಸಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಪ್ರಮೋಷನ್ ಆಪರ್ಚುನಿಟೀಸು ಆರ್ಗನೈಸೇಷನಲ್ ಕಮಿಟ್ಮೆಂಟ್ನ ಹೈ ಲೆವೆಲ್ಲು ಮಾಡ್ಬೋದು, ಲೋ ಲೆವೆಲ್ಲು ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್, ಸೆಕೆಂಡ್ ಒನ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಎಕ್ಸಿಸ್ಟೆನ್ಸ್ ಆರ್ಗನೈಸೇಷನ್ನ ಕಮಿಟ್ಮೆಂಟ್ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಇರೋ ಕಂಪನಿಗಳ ಮೇಲೆ ಇದು ಅಫೆಕ್ಟ್ ಆಗ್ತಾ ಹೋಗುತ್ತೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಪ್ರಾಬ್ಲಮ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಹೈ ಲೆವೆಲ್ ಆರ್ಗನೈಸೇಷನಲ್ ಕಮಿಟ್ಮೆಂಟು ಟ್ರೆಂಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಇದರಲ್ಲಿ ಎಫೆಕ್ಟ್ ಆಗಿ ಆರ್ಗನೈಸೇಷನ್ನಲ್ಲಿ ಮೆಂಬರ್ಶಿಪ್ ಕಂಟಿನ್ಯೂಯಸ್ ಕಮಿಟ್ಮೆಂಟ್ನ ಬೇಸ್ಡ್ ಆಗಿ ಇರುತ್ತೆ. ಇಲ್ಲಿರೋ ಎಂಪ್ಲಾಯೀಸು ರಿಮೈನಿಂಗ್ ಎಂಪ್ಲಾಯೀಸ್ ಯಾರ್ಯಾರು ಇರ್ತಾರೆ ಅವರು ರಿಸ್ಕ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಥರ್ಡ್ ಒನ್, ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಆರ್ಗನೈಸೇಷನಲ್ ಕಮಿಟ್ಮೆಂಟು ಎಂಪ್ಲಾಯಿನ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸು ಅಂದರೆ ಅವ್ರ ಏಜು, ಇಯರು ಮತ್ತು ಸರ್ವೀಸು, ಜೆಂಡರ್ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಓಲ್ಡ್ ಎಂಪ್ಲಾಯೀಸ್ ಇರ್ತಾರಲ್ಲ ಅವರು ವರ್ಕ್ ಪೀರಿಯಡು ಮತ್ತು ಅವ್ರ ಸಿನ್ಸಿಯಾರಿಟಿ ತುಂಬ ಇರುತ್ತೆ. ಇದರಲ್ಲಿ ಅವ್ರದ್ದೇ ಆದ ವರ್ಕ್ ಪರ್ಫಾರ್ಮೆನ್ಸಿಂದ ಅವರು ಸ್ಯಾಟಿಸ್ಫೈ ಆಗ್ತಾ ಹೋಗ್ತಾರೆ. ಬೇರೆಯವ್ರಿಗಿಂತ ಹೈ ಲೆವೆಲ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್ನ ರಿಪೋರ್ಟ್ ಮಾಡ್ತಾ ಹೋಗ್ತಾರೆ. ಇದು ಕಾಮನ್ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಪಾಸಿಟಿವ್ ಆಗಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಇದೊಂದು ಪಾರ್ಷಿಯಲ್ ಓನರ್ಶಿಪ್ ಆಫ್ ದಿ ಕಂಪನಿ ಆಗಿರುತ್ತೆ. ಯಾವುದೇ ರೀತಿ ಓನರ್ಶಿಪ್ ಡಿಸಿಷನ್ ತೊಗೋಬೇಕಾದ್ರೆ ಎಂಪ್ಲಾಯೀಸ್ಗೂ ಇಂಪಾರ್ಟೆನ್ಸ್ನ ನೀಡ್ತಾ ಹೋಗ್ತೀವಿ. ಇದೊಂದು ಅಫೆಕ್ಟ್ ಆಗಿರುತ್ತೆ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ. ನೆಕ್ಸ್ಟ್, ಫಿಫ್ತ್ ಒನ್, ಪಾಸಿಟಿವ್ ರಿಲೇಷನ್ಶಿಪ್. ಆರ್ಗನೈಸೇಷನ್ನು ವರ್ಕಿಂಗ್ ಪ್ಲೇಸ್ ಎನ್ವಿರಾನ್ಮೆಂಟ್ನ ಹೊಂದಿರುತ್ತೆ. ಅದು ವರ್ಕಿಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಒಂದು ಸೂಪರ್ವೈಸರಿ ರಿಲೇಷನ್ಶಿಪ್ ಆಗಿರುತ್ತೆ. ಸೂಪರ್ವೈಸರಿ ರಿಲೇಷನ್ಶಿಪ್ನ ಆರ್ಗನೈಸೇಷನಲ್ ಕಮಿಟ್ಮೆಂಟ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಸೂಪರ್ವೈಸರಿ ರಿಲೇಷನ್ಶಿಪ್ಪು ಆರ್ಗನೈಸೇಷನ್ನ ವರ್ಕಿಂಗ್ ರಿಲೇಟಿಂಗ್ ಡಿಪೆಂಡೆನ್ಸಿ ಆಗಿರುತ್ತೆ. ಇದೊಂದು ಅಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸಿಕ್ಸ್ತ್ ಒನ್, ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಒಂದು ಅಫೆಕ್ಟ್ ಆಗಿರುತ್ತೆ. ಸ್ಟ್ರಕ್ಚರ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್ ಮೇಲೆ ನೆಗೆಟಿವ್ ಅಫೆಕ್ಟ್ನ ಬೀರ್ತಾ ಹೋಗುತ್ತೆ. ಇದು ಯಾವಾಗಲೂ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಮೇಲೆ ಪಾಸಿಟಿವ್ ಆಗಿ ಅಫೆಕ್ಟ್ ಆಗಲ್ಲ, ನೆಗೆಟಿವ್ ಆಗಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇದು ಬ್ಯೂರೋಕ್ರೆಟಿಕ್ ಬ್ಯಾರಿಯರ್ಸ್ನ ರಿಮೂವ್ ಮಾಡ್ತಾ ಹೋಗುತ್ತೆ ಆರ್ಗನೈಸೇಷನಲ್ ಸ್ಟ್ರಕ್ಚರು. ದೆನ್ ನೆಕ್ಸ್ಟ್, ಕನ್ಕ್ಲೂಷನ್. Although we'll manage for organizational commitment, we must also be aware that we are managing for occupations commitment. ಅಂದರೆ ಆರ್ಗನೈಸೇಷನಲ್ ಕಮಿಟ್ಮೆಂಟ್ಗಾಗಿ ನಾವು ಮ್ಯಾನೇಜ್ ಮಾಡ್ತಿದ್ರು, ಆಕ್ಯುಪೇಷನ್ ಕಮಿಟ್ಮೆಂಟ್ನ ಮ್ಯಾನೇಜ್ ಮಾಡ್ತಿದ್ದೀವಿ ಅಂತ ಅವೇರ್ನೆಸ್ ಇರಬೇಕಾಗಿರುತ್ತೆ. ಫೈನಲಿ, ಕಮಿಟ್ಮೆಂಟ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಪರ್ಸ್ನಲ್ ಲೈಫಲ್ಲೇ ಆಗಲಿ ಪ್ರೊಫೆಷ್ನಲ್ ಲೈಫಲ್ಲೇ ಆಗಲಿ ಕಮಿಟ್ಮೆಂಟ್ ಅನ್ನೋದು ಒಂದು ವೆರಿ ಬಿಗ್ ಥಿಂಗ್ ಆಗಿರುತ್ತೆ. ಎಸ್ಪೆಷಲಿ ಆರ್ಗನೈಸೇಷನಲ್ ಕಮಿಟ್ಮೆಂಟ್ ಅನ್ನೋದು ವೆರಿ ಬಿಗ್ ಥಿಂಗ್ ಆಗಿರುತ್ತೆ. ಟೋಟಲಿ ಕಮಿಟ್ಮೆಂಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅ ಲೈಫ್. ನೆಕ್ಸ್ಟ್, ಕ್ಲಾಸ್ ಇವ್ಯಾಲ್ಯೂಯೇಷನ್ ಕ್ವಿಜ್. ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ಆರ್ಗನೈಸೇಷನಲ್ ಕಮಿಟ್ಮೆಂಟ್? ಆಪ್ಷನ್ ಎ 5 types, ಆಪ್ಷನ್ ಬಿ 3 types, ಆಪ್ಷನ್ ಸಿ 2 types. ಆಪ್ಷನ್ ಎ 3 types is answer. Next, second question. Organizational commitment is dash attachment to the organization. Social, option A social, option B political, option C psychological. Option C psychology is answer.
Then next, assignment. What factors would influence your engagement and commitment to your organization? ಅಂದರೆ ಯಾವ್ಯಾವ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಮಾಡುತ್ತೆ ಎಂಪ್ಲಾಯಿ ಎಂಗೇಜ್ಮೆಂಟ್ ಮತ್ತು ಕಮಿಟ್ಮೆಂಟ್ ಮೇಲೆ. ನಾವು ಆಲ್ರೆಡಿ ಎಂಪ್ಲಾಯಿ ಎಂಗೇಜ್ಮೆಂಟ್ ಅಂದರೆ ಏನು ಮತ್ತು ಎಂಪ್ಲಾಯಿ ಕಮಿಟ್ಮೆಂಟ್ ಅಂದರೆ ಏನು ಅಂತ ನೋಡಿದ್ದೀವಿ. ಮತ್ತು ಅದಕ್ಕೆ ಫ್ಯಾಕ್ಟರ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟು, ಹೌ ವುಡ್ ಯು ಸಜೆಸ್ಟ್ ದಟ್ ಯುವರ್ ಆರ್ಗನೈಸೇಷನ್ ಅಟೆಂಪ್ಟ್ ಟು ಇಂಪ್ರೂವ್ ಲೆವೆಲ್ ಆಫ್ ದಿ ಎಂಗೇಜ್ಮೆಂಟ್ ಆ್ಯಂಡ್ ಕಮಿಟ್ಮೆಂಟ್ ವಿತಿನ್ ಇಟ್. ಅಂದರೆ ಆರ್ಗನೈಸೇಷನಲ್ ಕಮಿಟ್ಮೆಂಟ್ ಲೆವೆಲಲ್ಲಿ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ, ಎಂಪ್ಲಾಯಿ ಎಂಗೇಜ್ಮೆಂಟ್ ಮತ್ತು ಎಂಪ್ಲಾಯಿ ಕಮಿಟ್ಮೆಂಟ್ ನಿಮಗೆ ಏನು ಸಜೆಷನ್ ಇದೆ ಅದನ್ನು ತಿಳಿಸ್ಬೇಕಾಗತ್ತೆ. ನೆಕ್ಸ್ಟ್, ಐ ಹ್ಯಾವ್ ರೆಫರ್ಡ್ ದೀಸ್ ವೆಬ್ಸೈಟ್ಸ್. Finally, thank you.